ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಎಲ್ಲರೂ ಹೇಗಿದ್ದೀರಾ? ಲಕ್ಷ್ಮಕ್ಕನವರ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣ ಬಂತ? ಮತ್ತೆ ಫ್ರೀ ಬಸ್ನಲ್ಲಿ ಎಲ್ಲ ಹಾಯಾಗಿ ಓಡಾಡ್ತಿದ್ದೀರಾ ತಾನೆ? ಮತ್ತೆ ಅಕ್ಕಿ ಸಿಕ್ತು ಇಲ್ಲ ನಿಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿತ್ತು? ಇಷ್ಟೇ ಹಿಂದೂಗಳೇ, ಇಷ್ಟೇ ಸಿಗೋದು ನಿಮಗೆ. ಬಡವನಿ ಮಡ್ದಂಗಿರು ಅಂತ ಹಿಂದೂಗಳಿಗೆ ಹೇಳಿ ಒಂದಷ್ಟು ಬಿಟ್ಟಿ ಭಾಗ್ಯ ಕೊಟ್ಟು ನಿಮ್ಮನ್ನು ಸೈಲೆಂಟ್ ಆಗಿಸಿ ಬಿಟ್ಟಿದ್ದಾರೆ. ಆದರೆ ಆ ಕಡೆ ಸೂಟ್ ಕೇಸ್ನಲ್ಲಿ ತುಂಬಿ ತುಂಬಿ ನಮ್ಮ ಜಮೀರಣ್ಣ ಬಾಂಧವರಿಗೆ ಹಂಚಿದ್ದು. ಈ ಕೆಲ MLAಗಳು ಹಾಗೂ MP ಗಳು ತಾರತಮ್ಯ ಮಾಡೋದನ್ನು ನೋಡಿದ್ದೆ. ಫಾರ್ ಎಕ್ಸಾಂಪಲ್, ಒಂದು ಕ್ಷೇತ್ರದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಗೆ ಏನೋ ರಸ್ತೆ ಆಗಬೇಕಾಗಿರುತ್ತೆ ಅಂದ್ಕೊಳ್ಳಿ. ಅದನ್ನು ಇಡೀ ಊರವರು ಹೋಗಿ ತಮ್ಮ ಶಾಸಕರ ಬಳಿ ಮನವಿ ಮಾಡ್ಕೊಳ್ತಾರೆ. ಆ ಶಾಸಕ ಇಮಿಡಿಯೇಟಾಗಿ ಕೆಲಸ ಮಾಡಿಕೊಡ್ತಾನೆ ಅಂದ್ಕೊಂಡಿದ್ದೀರಾ? ಇಲ್ಲ ಅಂತ ಹೇಳೋದಿಲ್ಲ, ಕೆಲ ಶಾಸಕರು ಮಾಡೋದು ನೋಡಿದ್ದೀವಿ. ಆದರೆ ಸಾಕಷ್ಟು ಮಂದಿ ಏನು ಮಾಡ್ತಾರೆ ಅಂದರೆ, ಆ ಊರಿನ ವೋಟ್ ಲಿಸ್ಟ್ ತೆಗೆದು ಆ ಬೂತ್ನಲ್ಲಿ ನಮಗೆ ಎಷ್ಟು ವೋಟ್ ಬಂದಿದೆ ಅಂತ ನೋಡಿಕೊಂಡು ಅನುದಾನ ಕೊಡಬೇಕೋ ಬೇಡೋ ಅಂತ ಡಿಸೈಡ್ ಮಾಡ್ತಾರೆ. ಅವನಿಗೇನಾದರೂ ಆ ಊರಿಂದ ಅಥವಾ ಬೂತ್ನಿಂದ ವೋಟ್ ಕಡಿಮೆ ಬಂದಿತ್ತು ಅಂದ್ಕೊಳ್ಳಿ, ಅಲ್ಲಿ ಕೆಲಸ ಆಗೋದಿಲ್ಲ ಅಂತಲೇ ಅರ್ಥ. ಇದು ಹೇಗಂದರೆ, ಹಾಲು ಕೊಡೋ ಹಸು ಇದ್ದರೆ ಅದಕ್ಕೆ ಮೇವು ಹಾಕೋದು, ಗೊಡ್ಡು ಹಸು ಇದ್ದರೆ ಹೊರಗೆ ಬಿಟ್ಬಿಡೋದು. ನಮ್ಮ ಬೆಂಗಳೂರಿನ ಚಾಮರಾಜಪೇಟೆಯ ಹಿಂದೂಗಳ ಕತೆ ಕೂಡ ಹಾಗೇ ಆಗಿದೆ. ಜಮೀರ್ ಸಾಹೇಬ್ರು ತಮ್ಮ ಬಾಂಧವರ ಏರಿಯಾಗಳಿಗೆ ತಂದು ದುಡ್ಡು ಸುರಿತಾ ಇದ್ದಾರೆ. ಆದರೆ ಹಿಂದೂಗಳು ಇನ್ನೂ ಕೂಡ ಸ್ಲಮ್ನಲ್ಲೇ ಇರೋ ಹಾಗಾಗಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಬೆಂಗಳೂರಲ್ಲಿ ಇರೋರಿಗೆ ಈ ಕ್ಷೇತ್ರದ ಬಗ್ಗೆ ಹೊಸದಾಗಿ ಹೇಳಬೇಕು ಅಂತ ಇಲ್ಲ. ಒಟ್ಟು 2,17,000 ಜನಸಂಖ್ಯೆ ಈ ಕ್ಷೇತ್ರದಲ್ಲಿ ಇದ್ರೆ ಅದರಲ್ಲಿ ಮುಸ್ಲಿಂ ಮತದಾರರು 95,000 ಇದ್ದಾರೆ. ಅಂದರೆ ಮುಸ್ಲಿಂ ವೋಟರ್ಗಳ ಸಂಖ್ಯೆ 43% ಇದೆ. ಇದು 2011ರ ಸೆನ್ಸಸ್ ಲೆಕ್ಕಾಚಾರ. ಈಗ ಸ್ವಲ್ಪ ಆಚೆ ಈಚೆ ಆಗ್ಬಹುದೇನೋ. ಈ ಸಲ ಜಮೀರ್ ಅವರು 62% ವೋಟ್ ತಗೊಂಡಿದ್ದಾರೆ. ಸತತ 20 ವರ್ಷಗಳಿಂದ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಇದುವರೆಗೂ ಕೂಡ ಜಮೀರ್ ಸಾಹೇಬ್ರು ಅಲ್ಲಿನ ಹಿಂದೂಗಳಿಗೆ ಕೊಟ್ಟಿದ್ದೇನೂ ಇಲ್ಲ. ಮುಸ್ಲಿಂ ಏರಿಯಾಗಳಿಗೆ ಅನುದಾನ ತಂದು ಹಾಕಿದ್ದು ಬಿಟ್ಟರೆ ಹಿಂದೂಗಳಿರೋ ಏರಿಯಾಗಳಿಗೆ ಏನೇನೂ ಕೊಡಲಿಲ್ಲ. ಇವತ್ತಿಗೂ ನೀವು ಚಾಮರಾಜಪೇಟೆಯಲ್ಲಿನ ಹಿಂದೂಗಳ ಏರಿಯಾಗೆ ಹೋದ್ರೆ ನಿಮಗೆ ಅರ್ಥ ಆಗುತ್ತೆ. 20 ವರ್ಷದಿಂದ ಜಮೀರ್ ಅಹಮದ್ ಖಾನ್ ನಮ್ಮ ಏರಿಯಾಗೆ MLA ಸರ್. 20 ವರ್ಷದಿಂದ ಏನು ಮಾಡಿಲ್ಲ. 20 ವರ್ಷದ ಹಿಂದೆ ನಮ್ಮ ಏರಿಯಾ ಹೆಂಗಿತ್ತು ಅದೇ ತರ ಇದೆ ಇವಾಗ್ಲೂ. 20 ವರ್ಷದಿಂದ ಇರೋ MLA ಎಷ್ಟು ವಿಶ್ವಾಸದಿಂದ ಜನರು ವೋಟ್ ಹಾಕ್ತಾರೆ ಸರ್. ಎಷ್ಟು ಮಾಡ್ಕೊಡ್ಬೇಕು ನಮಗೆ ಫೆಸಿಲಿಟಿ. ಪಕ್ಕದ ಏರಿಯಾದಲ್ಲಿ ಹೋಗಿ ನೋಡಿ, ಮುಸ್ಲಿಂ ಏರಿಯಾ ಅದು, ಅವ್ರ ಏರಿಯಾದಲ್ಲಿ ಹೋಗಿ ನೋಡಿ, ಮನೆ ಮನೆಗೆ ಬೋರ್ ನೀರು, ಕುಡಿಯೋ ನೀರು ಎರಡೂನು ಕೊಳಾಯಿ ಸರ್. ಮನೆ ಕೊಳಾಯಿ. ನಮ್ಮ ಏರಿಯಾ ನೋಡಿದ್ರೆ ಹೆಂಗ್ ಕಾಣಿಸ್ತದಂತೆ ಅವ್ರಿಗೆ? ಮಾಡ್ತಾರೆ ಸರ್, ನಿಜ ಇದೆ. 100% ನಾನು ಹೇಳ್ತೀನಿ. ನಮ್ ಜನ ನೋಡಿ ನೀವು ಕೇಳಿ, ಯಾರನ್ನ ಬೇಕಾದ್ರೂ ಕೇಳಿ, ತಾರತಮ್ಯ ಇದ್ದೇ ಇದೆ. ಒಂದು ಸಾವಾದ್ರೂ ಬಂದ್ ನೋಡಲ್ಲ, ಏನಿದ್ರು ಮಾಡಲ್ಲ. ಅದು ಗೊತ್ತಿಲ್ಲ ಸರ್. ಏನಕ್ಕೆ ಗೊತ್ತಾ? ಮೇಜರ್ ಏನಂದ್ರೆ ನಮ್ಮ ಏರಿಯಾ ಸ್ಲಮ್ಮು ಸರ್. ಸ್ಲಮ್ಮು ಅಂತ ಹೇಳ್ತಾರೆ. ಈ ಹುಡುಗಿಯ ಮಾತು ಕೇಳಿದ್ರ? ಪಕ್ಕದ ಮುಸ್ಲಿಂ ಏರಿಯಾಗೆ ಮನೆಗೆ ಕೊಳಾಯಿ, ಅದೇ ಹಿಂದೂಗಳ ಏರಿಯಾದಲ್ಲಿ ಏನೇನೂ ಇಲ್ಲ. ಇಲ್ಲಿ ತಪ್ಪು ಜಮೀರ್ ಅವರದ್ದಲ್ಲ. 4 ಸಲವೂ ಮತ್ತೆ ಅದೇ ವ್ಯಕ್ತಿಗೆ ವೋಟ್ ಹಾಕಿ ಗೆಲ್ಲಿಸಿದ್ರಲ್ವಾ, ಅಲ್ಲಿನ ಹಿಂದೂಗಳ ತಪ್ಪು. ಒಪ್ಕೋತೀನಿ, ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ, ಹೀಗಾಗಿ ಜಮೀರ್ ಗೆಲ್ತಾರೆ ಅನ್ನೋದನ್ನ. ಆದರೆ 50% ಹಿಂದೂಗಳು ಈಗ ಅಲ್ಲಿದ್ದೀರಿ ತಾನೆ. ಅವರಂತೆ ನೀವು ಕೂಡ ಒಗ್ಗಟ್ಟಿನಿಂದ ಹೋಗಿ ವೋಟ್ ಹಾಕಿದ್ರೆ ಬೇರೆ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಆಗೋದಿಲ್ವಾ? ಆಗತ್ತೆ. ಆದರೆ ಅವರಲ್ಲಿರೋ ಒಗ್ಗಟ್ಟು ಹಿಂದೂಗಳಲ್ಲಿ ಇಲ್ಲ ತಾನೆ. ಅದೇ ಸಮಸ್ಯೆ ಆಗಿರೋದು. 2,000 ರೂಪಾಯಿ ಹಣ, ಅಕ್ಕಿ, ಕರೆಂಟು ಅಂದ ಕೂಡಲೇ ವೋಟ್ ಹಾಕಿದರ ಪರಿಣಾಮ ಇದು. ಸರಿ, ಇದೇ ಜಮೀರ್ ಸಾಹೇಬ್ರು ಮೊನ್ನೆ ಬಜೆಟ್ ಆದ ನಂತರ ಹೇಳಿದ್ದೇನು? ನಮ್ಮವರ ಜನಸಂಖ್ಯೆಗೆ ಈಗ ಕೊಟ್ಟಿದ್ದು ಕಡಿಮೆ, ಇನ್ನೂ ಜಾಸ್ತಿ ಕೊಡಬೇಕಾಗಿತ್ತು. ಮುಸ್ಲಿಂ ನನ್ನನ್ಸಿಗೆ 4,700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು? 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಪಾಪ್ಯುಲೇಷನ್ ಪ್ರಕಾರ. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದ್ರೆ
ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿ ಕೊಡ್ತು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು. ವರೆ ವಾ ಜಮೀರಣ್ಣ, ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಪಾಲು ಬೇಕು ಅಂತ ತೆಗೆದು ಹೋದ್ರಲ್ವಾ, ಅದೇ ರೀತಿ ನಿಮ್ಮ ಕ್ಷೇತ್ರದ ಹಿಂದೂಗಳಿಗೂ ಒಂದು ಪಾಲು ಕೊಡಬೇಕು ಅನಿಸ್ಲಿಲ್ವಾ ನಿಮಗೆ? ಯಾಕೆ? ಅವರೆಲ್ಲ ಮನುಷ್ಯರಲ್ವಾ? ಅವರು ನಿಮ್ಮ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದಿಲ್ವಾ? ಏನೂ ಮಾಡೋಕ್ಕಾಗಲ್ಲ. ಹಸ್ತಿನಾಪುರ ಅಂತಹ ಸಂಪದ್ಭರಿತ ರಾಜ್ಯವು ಕೂಡ ದುರ್ಯೋಧನನ ಆಡಳಿತದಲ್ಲಿ ಬರ್ಗೆಟ್ಟು ಹೋಗಿತ್ತು. ಕುರುಕ್ಷೇತ್ರ ಯುದ್ಧದ ನಂತರ ಅಲ್ಲಿ ಧರ್ಮ ಸ್ಥಾಪನೆ ಆಗಲಿಲ್ವಾ? ಹಾಗೆಯೇ ಚಾಮರಾಜಪೇಟೆಗೂ ಒಳ್ಳೆಯ ಕಾಲ ಬರುತ್ತೆ. ಹಾಗಂತ ನೀವು ಚಾಮರಾಜಪೇಟೆಯ ಹಿಂದೂಗಳು ಕೈ ಕಟ್ಟಿ ಕೂರಬೇಡಿ. ಮುಂದಿನ ಬಾರಿಯ ಎಲೆಕ್ಷನಲ್ಲಿ ಸರಿಯಾದ ವ್ಯಕ್ತಿಯನ್ನು ಆರಿಸಿ. ಅದನ್ನು ಬಿಟ್ಟು 20 ವರ್ಷದಿಂದ ನಮಗೇನೂ ಸಿಕ್ಕಿಲ್ಲ ಅಂತ ಅಳ್ತಾ ಕೂತ್ರೆ ಪ್ರಯೋಜನ ಇಲ್ಲ. ಈಗಿರೋ ಸರ್ಕಾರದಲ್ಲಿ ಹಿಂದೂಗಳ ಮೇಲೆ ಯಾರಿಗೂ ಕಾಳಜಿ ಕನಿಕರ ಅನ್ನೋದು ಇಲ್ಲ. ಅದೆಲ್ಲ ಇರೋದು ಬಾಂಧವರ ಮೇಲಷ್ಟೇ. ಮುಂದಿನ ಸಲ ಮತ ಹಾಕೋದಕ್ಕೂ ಮುನ್ನ ಒಮ್ಮೆ ಯೋಚನೆ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.